ಹತ್ತನೇ ಚಾಮರಾಜೇಂದ್ರ ಒಡೆಯರ್ರವರು ಮೈಸೂರಿಗೆ ಬಹುದೊಡ್ಡ ಕೊಡುಗೆ ಕೊಟ್ಟವರು. ನಾಲ್ವಡಿಯವರ ತಂದೆಯವರು ಕೂಡ ಅವರು ಅಕಾಲಿಕವಾಗಿ ಕಲ್ಕತ್ತಾದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಡಿಪ್ತೀರಿಯಾ ಅನ್ನೋ ಕಾಯಿಲೆಗೆ ತುತ್ತಾಗಿ ಮರಣ ಹೊಂದ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ 5 ಚಿಕ್ಕ ಮಕ್ಕಳನ್ನು ಕೈಗೆತ್ತಿಕೊಂಡು ಹತ್ತನೇ ಚಾಮರಾಜೇಂದ್ರ ಒಡೆಯರ ಆದರ್ಶವನ್ನು, ಆಡಳಿತವನ್ನು ಮುಂದುವರಿಸಲಿಕ್ಕೆ ಅಂದೇ ರಾಜಮಾತೆ ಮಹಾರಾಣಿಯವರು, ವಾಣಿವಿಲಾಸ ಕೆಂಪನಂಜಮ್ಮಣ್ಣಿಯವರು, ವಾಣಿವಿಲಾಸ ಸನ್ನಿಧಿಯವರು 7 ವರ್ಷಗಳ ಕಾಲ ರಿಜೆಂಟಾಗಿ ಕೆಲಸ ಮಾಡಿ ಹತ್ತನೇ ಚಾಮರಾಜೇಂದ್ರ ಒಡೆಯರವರು ಕೊಟ್ಟಂಥ ಎಲ್ಲ ಕೊಡುಗೆಗಳನ್ನು, ಎಲ್ಲ ಯೋಚನೆಗಳನ್ನು ಸಾಕಾರಗೊಳಿಸ್ತಾರೆ. ಮೈಸೂರಿನ ಈ ಒಂದು ಮಹಾನ್ ಸಮೃದ್ಧಿ ಯೋಜನೆಯ ಬೆಳವಣಿಗೆಗೆ ಬುನಾದಿ ಹಾಕಿದ್ದಂಥ ಒಬ್ಬ ಮಹಾನ್ ದಾರ್ಶನಿಕ ಮಹಾರಾಜರಾಗಿದ್ದವರು, ದಾರ್ಶನಿಕ ದೊರೆಗಳಾಗಿದ್ದಂಥವರು, ಆದರ್ಶ ದೊರೆಗಳಾಗಿದ್ದಂಥವ್ರು ಹತ್ತನೇ ಚಾಮರಾಜೇಂದ್ರ ಒಡೆಯರ್. ಅವರ ಹೆಸರಿನ ಈ ವೃತ್ತವನ್ನು ಜನ ಸ್ಮರಣೆ ಮಾಡಬೇಕಂದ್ರೆ ಅವರ ಹೆಸರಿನಲ್ಲಿ ಈ ವೃತ್ತಕ್ಕೆ ಹೆಸರಿದೆ. ಈಗ ಆಲ್ರೆಡಿ ಅದನ್ನು ಚಾಮರಾಜೇಂದ್ರ ವೃತ್ತ ಅಂತ ನಗರ ಪಾಲಿಕೆ ದೊಡ್ಡ ಗಮನ ಸೆಳೆಯೋ ರೀತಿಯಲ್ಲಿ ನಾಮಫಲಕ ಹಾಕಬೇಕು ಮತ್ತು ಅವರ ಕೊಡುಗೆಗಳನ್ನು ಈ ಒಂದು ಪ್ರತಿಮೆಯ ಆವರಣದಲ್ಲಿ ಬರೆಸಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ.